ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ವುಮೆನ್ಸ್ ಡೇ. ಸೊ ವುಮೆನ್ಸ್ ಡೇ ಸ್ಪೆಷಲ್ ಅಂದರೆ ಏನಂತ ಗೊತ್ತಲ್ಲ. ಸೊ ವುಮೆನ್ಸ್ ಡೇ ಸ್ಪೆಷಲ್ ಅಂದರೆ ಏನು ಗೊತ್ತಲ್ಲ, ವುಮೆನ್ಸಿಗೆ ಒಂದು ಸ್ಪೆಷಲ್ ರೆಸ್ಪೆಕ್ಟ್, ಎವ್ರಿ ಡೇ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿರ್ತೀವಿ. ಆ್ಯಂಡ್ ಆಲ್ಸೋ ಎವ್ರಿ ಡೇ ಅವ್ರು ನಮಗೆ ರುಚಿಯಾಗಿ ಏನಾದರೂ ಒಂದು ಮಾಡಿ ಹಾಕ್ತಿರ್ತಾರೆ. ಸೊ ಇವತ್ತು ಅವ್ರಿಗೇನಾದ್ರು ಸಮಥಿಂಗ್ ಸ್ಪೆಷಲ್ ಚೇಂಜಸ್ ಇರಲಿ, ಇವತ್ತೊಂದು ಬ್ಯೂಟಿಫುಲ್ ಡಿಫ್ರೆಂಟ್ ಹ್ಯಾಪಿನೆಸ್ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿರೋ ಬ್ಯೂಟಿಫುಲ್ ವುಮೆನ್ಸ್ ಅಮ್ಮ ಮತ್ತು ವೈಫ್ನ ಕರ್ಕೊಂಡು ಹೊರಗಡೆ ಊಟಕ್ಕೆ ಹೊಂಟೇವಿ. ಬರ್ರಿ, ಅದು ಏನು ಸ್ಪೆಷಲ್ ಊಟ, ಸೊ ಅವ್ರಿಗೇನು ಇಷ್ಟ ಅದನ್ನೆಲ್ಲ ಕೊಡಿಸೋದಕ್ಕೆ ಇದು ಮಾಡ್ತೀನಿ. ಸೊ ಅಮ್ಮ ಇದೆ. ಸೊ ಬನ್ನಿ, ನೀವು ಒಟ್ಟಿಗೆ ಹೋಗೋಣ ಅಂತ. ಎಲ್ಲಿ ಹೊಂಟೀವಿ ನಾವೀಗ? ಕಾಟೇವಾಡಿ ಡಾಬಾ. ಓಕೆ. ಸೊ ನಂದು ಮನೆಯಿಂದ ಕಾರ್ ಪಾರ್ಕಿಂಗ್ ಒಂದು 100 ಮೀಟ್ರ್ ದೂರ ಅದ. ಸೊ ಈಗ ಇಲ್ಲಿ ಬಂದೀನಿ. ನಮ್ಮಮ್ಮ ಮತ್ತು ವೈಫು ಅಲ್ಲಿಂದ ಬರ್ಲಿಕ್ಕತ್ತಾರ. ಸೊ ಆನ್ ದ ವೇ. ಅರ್ಜುನ್ ಎಲ್ಲಿ ಹೊಂಟೇವಿ ನಾವೀಗ? ಕಾರ್ನಾಗ ಎಲ್ಲಿ ಹೊಂಟೇವಿ? ಅಲ್ಲೇ ಎಲ್ಲೇ? ಓಕೆ. ಗೈಸ್, ಪ್ರತಿ ಸರಿ ಫ್ಯಾಮಿಲಿ ಕರ್ಕೊಂಡು ಆವಾಗ ಹೊಂಟಾಗ ನನಗನ್ಸೋದೇನಂದ್ರೆ, ಮದುವೆಗಿಂತ ಮುಂಚೆ ಅಂದರೆ ಬ್ಯಾಚುಲರ್ ಇದ್ದಾಗ ವಾರಕ್ಕೊಮ್ಮೆ ಡಾಬಾ ಊಟ ಆಗ್ತಿತ್ತು. ಸೊ ಈಗ ಆಮೇಲೆ ಅದು ಮದುವೆ ಆದ್ಮೇಲೆ ತಿಂಗಳಿಗೊಮ್ಮೆ ಹೋಗ್ತಿದ್ದೆ. ಈಗ ಆಲ್ಮೋಸ್ಟ್ ಒಂದು 2-3 ತಿಂಗಳಿಗೆ ಒಮ್ಮೆ ಹೊಂಟೀನಿ. ಗೈಸ್, ನಮ್ಮೂರಿನ ಫೇಮಸ್ ಕಾಠಿಯಾವಾಡಿ ಡಾಬಾ ಇದು. ಈ ಡಾಬಾಗೆ ಫಸ್ಟ್ ಟೈಮ್ ನಾವು ಬಂದಿದ್ದೆ, ಹೋಗುತ್ತೆ ಗೆಸ್ ಮಾಡಿ. ಫಸ್ಟ್ ಟೈಮ್, ಈಗ ನಂಗೆ 35 ವರ್ಷ, ಫಸ್ಟ್ ಟೈಮ್ ನಾವು ಬಂದಿದ್ದೆ, ಗೆಸ್ ಮಾಡಿ. ನೀವು ಸಣ್ಣವರಿದ್ದಾಗ? ನನಗೆ 6-7 ವರ್ಷ ಇದ್ದಾಗ ಬಂದಿದ್ದೆ ಡಾಬಾಗೆ. ಸೊ ಅವತ್ತಿಂದ ಇವತ್ತಿನವರೆಗೂ ಇದೆ ನನ್ನ ಫೇವ್ರೆಟ್. ಲಾಂಗ್ ಹಿಸ್ಟ್ರಿ ಅದ ಇದು. ಭಾಳ ಮೆಮೊರಿ. ಜೋಕಾಲಿ ಆಡ್ತಿದ್ರು ಅವರು. ಈಗೆಲ್ಲ ಚೇಂಜ್ ಆಗ್ಬಿಟ್ರೆ ಆಂಬಿಯನ್ಸ್ ಎಲ್ಲ. ಈಗ ಬೆಳಗಾವಿ ಮಾಮ ಮಾಮಿ ಬಂದಾಗ ಇಲ್ಲೇ ಕರ್ಕೊಂಡ್ಬಂದಿದ್ವಿ ಊಟಕ್ಕೆ. ಇಲ್ಲೇ ಬಂದಿದ್ವಿ. ನಾ ಇನ್ನೂ ಅವಾಗ ಒಂದು 8-9 ವರ್ಷದ ಹುಡುಗ. ಚಪಾತಿ ಬೇಕಾ? ಅದ್ರಾಗೇನು ನಾರ್ತ್ ಇಂಡಿಯನ್ ಡಾಬಾದಾಗ ಚಪಾತಿ ಕೇಳ್ಬೇಕಾ? ಮತ್ತೇನು ಬೇಕು? ಚಪಾತಿ ಹುಳಿ ಅಂತ ಮಿಕ್ಸ್ ಮಾಡಿಬಿಟ್ಟಲ್ಲ, ನಾರ್ತ್ ಸೌತ್ ಎಲ್ಲ. ದೊಡ್ಡ ಪ್ಲೇಟ್ ಬೇಕಾ? ಇದಲ್ಲ ನಿಂದ ಇದೆ. ಸಾಕು, ಇದಕ್ಕಿಂತ ದೊಡ್ಡ ಪ್ಲೇಟ್ ಬೇಕಾ? ನಿಂದ ಇದೆ, ತರಿಸ್ಬೇಕು. ರಾಜಸ್ಥಾನ್ ತಾಲಿ ನೋಡ್ರಿ. ನಮ್ಮ ಕ್ಯೂಟ್ ಬೇಬಿ ಎಷ್ಟು ಸಿಂಪಲ್ ಆಗಿ ಕೂತ್ಕೊಂಡ್ರಳ, ಬರೀ ನೀರು ಕುಡಿಯೋದು. ಮಹಾರಾಜ ತಾಲಿ. ನೋಡ್ರಿ, ಅವನಿಗೆ ವರ್ಷದ ಇಂಪಾರ್ಟೆಂಟ್ ಅಲ್ಲ, ನಾನು ತಾಟ್ ವರ್ಷದ ಎಲ್ಲಾರು ನೋಡ್ಲಿಕ್ಕತ್ತಾರಲ್ಲ, ಅದು ಇಂಪಾರ್ಟೆಂಟ್ ಅವನಿಗೆ. ಕೆಳಗೆಲ್ಲ ವರ್ಷದೇನು ಬೇಕಾಗಿಲ್ಲ. ಸರ್ ಅವ್ರು ಎಷ್ಟು ವರ್ಷ ಮಾಡತ್ತಾರೆ? 40. ಗ್ರೇಟ್. ಆ ಡೆಡಿಕೇಶನ್ ಐತಲ್ಲ ಅವ್ರದ್ದು. ಯಾಕಂದ್ರೆ ನಿಮ್ಮದು ಕಾಠಿಯಾವಾಡಿ ಡಾಬಾ ಫ್ಲೇವರ್ ಏನೈತಲ್ರಿ, ಸುಮಾರು 30 ಇಯರ್ಸಿನ ಒಂಚೂರು ಟೇಸ್ಟ್ ಒಳಗೆ ಮೈನಸ್ ಆಗಿಲ್ಲ. ಅಷ್ಟು ಬೆಸ್ಟ್ ಕ್ವಾಲಿಟಿ ಮತ್ತು ಬೆಸ್ಟ್ ಟೇಸ್ಟ್. ನಮ್ಮ ರಿಲೇಷನ್ಸ್ ಊರಿಂದ ಬಂದಿರ್ತಾರಲ್ಲ, ಸೊ ಊಟಕ್ಕೆ ಇಲ್ಲೇ ಕರ್ಕೊಂಡು ಹೋಗ್ರಿ ಅಂತಾರೆ. ಅದು ನಿಮ್ಮ ಹಾರ್ಡ್ ವರ್ಕ್, ಡೆಡಿಕೇಶನ್ ಅದು.
ಗೈಸ್ ಇದು ಸೇವ್ ಟೊಮೊಟೊ, ಇದು ದಾಲ್, ಸೈಡ್ಸ್ ಬಟರ್ ಕುಲ್ಚಾ, ಎಕ್ಸ್ಟ್ರಾರ್ಡಿನರಿ ಎವ್ರಿಥಿಂಗ್. ಸೊ ವಿಮೆನ್ಸ್ ಡೇ ಸ್ಪೆಷಲ್ ಎಲ್ಲ ವಿಮೆನ್ಸ್ಗಳು ಬ್ಯುಸಿ ಆಗ್ಬಿಟ್ರೆ ಬ್ಯಾಟಿಂಗ್ ಒಳಗೆ, ಬಿಕಾಸ್ ಆಫ್ ದ್ಯಾಟ್ ಕೈಂಡ್ ಆಫ್ ಟೇಸ್ಟ್ ವಿಲ್ ಬಿ ದೇರ್. ಹಾಂ, ಮಸಾಲ ಮಜ್ಜಿಗೆ ಕುಡ್ಲಿಗತ್ತೀಯಾ? ಸೊ ಆರ್ ಯು ಹ್ಯಾಪಿ? ಓಕೆ, ಇಲ್ಲಿ ನೋಡ್ರಿ ಹಳ್ಳಿಗತ್ತಾನ. ಹಾಂ, ಹಳೆ ಈಗಳು ಮಜ್ಜಿಗೆ ಬೇಕಾ? ಹಾಂ, ಕೊಡು. ಗೈಸ್ ಡಾಬಾ ಊಟ ಮುಗಿಸ್ಕೊಂಬಂದ್ವಿ. ನೈಟ್ ಮಸಾಲೆ ಊಟ ಸ್ವಲ್ಪ ಹೆವಿ ಅನಿಸ್ಬಿಡುತ್ತೆ. ಸೊ ಮಜ್ಜಿಗೆ, ಒಂದು ಒಳ್ಳೆಯ ಮಸಾಲೆ ಮಜ್ಜಿಗೆ ತೊಗೊಳಿದ್ದೀವಿ. ಸೊ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ. ಸೊ ಮತ್ತೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್. ಬಾಯ್ ಬಾಯ್.